ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸ್ವಾಮಿಗಳೇ, ಕಸ ಗುಡಿಸಿ, ನೆಲ ಹೊರಿಸಿ, ನೀರು ಹಾಕಿ ಎಲ್ಲ ಕೆಲಸನೂ ಮಾಡಿದೆ. ಅಲ್ಲಮ್ಮ, ನೀನೊಬ್ಳೆ ಇಷ್ಟೊಂದು ಕೆಲಸನೆಲ್ಲ ಮಾಡಿ ಮುಗಿಸಿದ್ಯಲ್ಲಮ್ಮ. ಇಷ್ಟೊಂದು ಕೆಲಸ ಅಂದರೆ ಇಷ್ಟೇ ಕೆಲಸ ಸ್ವಾಮಿಗಳೇ ನಾನು ಮಾಡಿರೋದು. ನೋಡು, ಕೆಲಸ ಮಾಡೋ ಹುರುಪಿನಲ್ಲಿ ನಿನ್ನ ಕಷ್ಟ ನೋವು ಎಲ್ಲನೂ ಮರ್ತಿದೀಯ ಅಂತ ಕಾಣಿಸುತ್ತೆ. ಅಯ್ಯೋ, ಹಂಗೆಲ್ಲ ಏನೂ ಇಲ್ಲ. ಸರಿ, ನೀನು ಹೋಗಿ ಸ್ವಲ್ಪ ವಿಶ್ರಾಂತಿ ತಗೋ, ನಾನು ಆಮೇಲೆ ಕರಿತೀನಿ. ಇನ್ನೂ ಏನೋ ಕೆಲಸ ಇದ್ರೆ ಹೇಳಿ, ಅದನ್ನು ಮಾಡ್ತೀನಿ. ಎಲ್ಲ ಮಾಡಿ ಮುಗಿಸ್ಬಿಟ್ಟಿದ್ಯಲ್ಲಮ್ಮ. ಹಂಗಕ್ಕೆ ನಿಮ್ಗೆ ಹೇಳೋದು ಮರ್ತ್ಬಿಟ್ಟಿದ್ದೆ. ಸೋಬಕ್ಕ ಒತ್ತಾರನೆ ಬಂದು ವಿಡಿಯೋವನ್ನ ಕೊಟ್ಟೋದ್ರು. ಅದನ್ನ ಕಟ್ಟಿ ನಾನು ಗುಡಿಯಿಂದ ಬಾಗ್ಲಕ್ಕೆ ಸಿಕ್ಸಿವ್ನಿ. ಆಯ್ತಮ್ಮ. ಸರಿ ಸ್ವಾಮಿಗಳೇ, ನಾನು ಇನ್ನು ಹೋಗ್ಬತ್ತೀನಿ. ನನ್ಗೆ ಆಶೀರ್ವಾದ ಮಾಡಿ. ಬರ್ತೀನಿ. ಏನಮ್ಮ ನೀನು ಹೇಳ್ತಾ ಇರೋದು? ನೀವು ಹೇಳಿದ್ರ ಬಗ್ಗೆ ಯೋಚನೆ ಮಾಡಿ ವಾಗುಮ ಅಂತ. ಅಂತೂ ಅಮ್ಮನ ಮನೆಗೆ ಹೋಗಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿಯಲ್ಲ. ತುಂಬ ಸಂತೋಷ ಪುಟ್ಟ, ತುಂಬ ಸಂತೋಷ. ಅವ್ವನ ಮನೆಗೆ ಹೋಯ್ತಿಲ್ಲ. ನಾನಿಲ್ಲಿದ್ದು ನಿಮಗೆ ತೊಂದರೆ ಕೊಡಕ್ ನನ್ಗೆ ಇಷ್ಟ ಇಲ್ಲ. ಅದಕ್ಕೆ ಯಾರ ಕೆಲಸ ಹುಡ್ಕೊಂಡು ಹೊಂಟಿವ್ನಿ. ಬೇರೆ ಕೆಲಸನ ಎಲ್ಲಿಂತ ಹುಡುಕ್ತೀಯಮ್ಮ? ಅದು ನನ್ಗೆ ಗೊತ್ತಿಲ್ಲ ಸ್ವಾಮಿಗಳೇ. ಎಲ್ಲ ತಾಯಿ ಮ್ಯಾಕೆ ಭಾರ ಹಾಕಿ ಹೊಂಟಿವ್ನಿ. ನೀವು ನನ್ನ ನಿಮ್ಮ ಮಗಳಂಗೆ ನೋಡ್ಕೊಂಡಿದ್ದೀರಾ. ನಂಗೆ ಇಲ್ಲಿ ಉಳ್ಕೊಳ್ಳೋಕೆ ಜಾಗ ಕೊಟ್ಟಿದ್ದೀರಾ. ಈ ಋಣನ ನಾನು ಯಾವತ್ತೂ ಮರೆಯೋಕ್ಕಿಲ್ಲ. ನನ್ಗೆ ಆಶೀರ್ವಾದ ಮಾಡಿ ಸ್ವಾಮಿಗಳೇ. ಒಂದು ನಿಮಿಷ ನಮ್ಮ. ಹರಿ ಓಂ. ಹೇಳಿ ಆಚಾರ್ಯರೇ, ಯಾವಾಗ ಬರ್ತಾರೆ? ಏನು ಬೇರೆ ಕಡೆ ಆರ್ಡ್ರ್ ಸಿಕ್ತು ಅಂತೇಳಿ ಅಲ್ಲಿ ಹೋಗ್ತಾ ಇದ್ದಾರಾ? ಅಲ್ಲ ಇವರೇ, ನಮ್ಮ ಟ್ರಸ್ಟ್ ಸ್ನೇಹಿತರು 150 ಜನ ಬರ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ನಿಮಗೆ ಪ್ರಸಾದದ ಆರ್ಡರ್ ಕೊಟ್ಟಿದ್ದೀನಿ. ನೀವೀಗ ಒಂದೇ ಸೇರಿ ಕೈ ಎತ್ಬಿಟ್ರೆ ನಾನು ಏನು ಹೇಳಲಿ ಅವರಿಗೆ? ನೋಡಿ, ಸ್ವಲ್ಪ ಜವಾಬ್ದಾರಿಯಿಂದ ಮಾತಾಡೋದು ಕಲ್ತ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಆಗಲ್ಲ ಆಗಲ್ಲ ಆಗಲ್ಲ, ದಯವಿಟ್ಟು ನೀವೇ ಏನಾದರೂ ಮಾಡಬೇಕು. ಆಚಾರ್ಯರೇ, ನಾನು ಹೇಳೋದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಹಲೋ ಹಲೋ ಆಚಾರ್ಯರೇ, ನಾನು ಹೇಳೋದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನೋಡಿ, ಇದು ನನ್ನ ಮರ್ಯಾದೆ ಘನತೆ ಪ್ರಶ್ನೆ. ಹೌದು, ದಯವಿಟ್ಟು ಉಳಿಸಿ, ದಯವಿಟ್ಟು ಉಳಿಸ್ಕೊಡಿ ಇದನ್ನ. ಹಲೋ ಹಲೋ ಆಚಾರ್ಯರೇ, ಹಲೋ. ಏನಾಯ್ತು ಸ್ವಾಮಿಗಳೇ? ಏನಿಲ್ಲಮ್ಮ. ಅಲ್ಲ, ಯಾರು ಅಡ್ಗೆಯವ್ರು ಬರೋಕ್ಕಿಲ್ಲ ಅಂತ ಹೇಳ್ತಿದ್ರಿ, ಯಾಕೆ ಏನಾಯ್ತು? ಏನಂತ ಹೇಳಮ್ಮ, ಇವತ್ತು ನಮ್ಮ ಟ್ರಸ್ಟಿ ಸ್ನೇಹಿತರೊಬ್ಬರು 150 ಜನಕ್ಕೆ ಪ್ರಸಾದ ಮಾಡೋದಕ್ಕೆ ಹೇಳಿದ್ರು. ಅದಕ್ಕೆ ನಾನು ಇವರಿಗೆ ಫೋನ್ ಮಾಡಿ ಯಾರನ್ನಾರು ಕೆಲಸಗಾರನ್ನು ಕಳಿಸ್ಕೊಡಿಯಪ್ಪ ಅಂತ ಹೇಳಿದ್ದು, ಒಪ್ಕೊಂಡಿದ್ದು. ಆದರೆ ಈಗ ಹೇಳ್ತಾ ಇದ್ದಾರೆ ಯಾವುದೋ ಬೇರೆ ಆರ್ಡ್ರ್ ಬಂತಂತೆ, ಅದಕ್ಕೆ ಅವ್ರು ಅಲ್ಲೂ ಹೋಗ್ಬಿಟ್ಟಿದ್ದಾರೆ ಅಂತೇಳಿ. ಈಗ ನಾನು ಏನು ಮಾಡಲಿ? ಹೇಗೆ ನನ್ನ ಮುಖನ ನಾನು ಟ್ರಸ್ಟಿ ಅವ್ರಿಗೆ ತೋರಿಸ್ಲಿ? ನೀವು ಒಪ್ಪಿಗೆ ಕೊಟ್ರೆ ನಾನು ಪ್ರಸಾದ ಮಾಡ್ಕೊಡ್ತೀನಿ. ಅಂದ್ರೆ ನೀವು ಮಾಡ್ಬೋದು ಅಂದ್ರೆ ಮಾತ್ರ ಮಾಡ್ತೀನಿ. ನೋಡಮ್ಮ, ಪ್ರಸಾದನ ಯಾರು ಬೇಕಾದರೂ ಮಾಡಬಹುದು. ಆದರೆ 150 ಜನಕ್ಕೆ ನಿನ್ನ ಕೈಯಿಂದ ಪ್ರಸಾದ ಮಾಡೋದಕ್ಕೆ ಸಾಧ್ಯನೇನಮ್ಮ? ಪುಟ್ಟಮ್ಮಿ, ಒಂದು ಕಿತ ಮೆಸ್ಸೊಳಗೆ ಕಾಯಿ ಇಟ್ಬಿಟ್ರೆ ಮನ್ಸು ದೋಸಿ ಸಮಾಧಾನ ಆಯ್ತದೆ. ಅವ್ರು ತಾವು ಮಾತಾಡೋದು ಒಳ್ಳೇದು. ನನ್ನ ಮಗಳ ಸಮಸ್ಯೆನ ಬಗೆಹರಿಸವ ಅಂತ ನಿಂತ ಕೇಳ್ಕೊಂಡು, ಆದರೆ ನೀನು ಅವಳನ್ನೇ ಕರ್ಕೊಂಬಿಡೋದೆ ಯಾಕವ?
ತಾಯಿಯಾಗಿ ಆ ಕೂಸಿನ ಋಣ ಮುಡ್ಸಕ್ ನೀನು ನನಗೆ ಬಿಡ್ನಿಲ್ಲ. ಯಾಕವ ಚಾಮುಂಡಮ್ಮ ಹಿಂಗ್ ಮಾಡಿದೆ? ಪುಟ್ಟಮ್ಮೆ, ಇನ್ನೂ 8 ದಿನ ಅಂತ ಹಿಂಗೆ ಕೊರಗ್ತಾ ಕುಂತಿರ್ತೀಯ. ಮತ್ತೇನ್ ಮಾಡಲಿ, ಏನ್ ಮಾಡಲಿ? ಆ ದ್ಯಾವರು ಆರಿಸ್ಕೊಟ್ಟುನ ಎಷ್ಟು ಜಲ್ದಿ ಮಾಡಿಸ್ಬಿಟ್ಟ. ಎಲ್ಲ ಕೊನೆಗೂ ಒಂದು ಮರು ಹುಟ್ಟಿ ಇರ್ತೈತೆ ಅಂತಾರೆ. ಸಹನಾನು ನಿನ್ನಂಗೆ ಕಷ್ಟ ಐತೆ ಅಂತ ಯಾವತ್ತೂ ಸೋಲು ಒಪ್ಕೊಂಡೋಳೆ ಅಲ್ಲ. ಧೈರ್ಯವಾಗಿ ಮುನ್ನುಗ್ಗಿ ತಾನೇನು ಅಂತ ಸಾಧನೆ ಮಾಡಿ ತೋರಿಸ್ತೀನಿ ಅಂತ ಹೊಂಟೋಳು. ಅಂಥೋಳ ಬಗ್ಗೆ ನೀನು ಹಿಂಗೆ ಕೊರಗ್ತಾ ಕುಂತ್ರೆ ಆ ಜೀವಕ್ಕೆ ಸಂಕಟ ಆಗಕ್ಕಿಲ್ವ? ಪುಟ್ಟಮ್ಮೆ, ನೀನು ಹಿಂಗೆ ಇದ್ರೆ ನನ್ನ ಕೈಲಿ ನೋಡೋಕ್ಕಾಗಕ್ಕಿಲ್ಲ. ಅಲ್ಲ, ಏನು ತಿಂದೆ, ಒಂದು ಹನಿನೂ ನೀರು ಕುಡಿದೆ, ನೀನು ಹಿಂಗೆ ಸಂಕಟ ಪಡೋದನ್ನು ನನ್ನ ಕೈಲಿ ನೋಡೋಕ್ಕಾಗಕ್ಕಿಲ್ಲ. ಈಗ ನಿನ್ಗೊಂದು ಬದಲಾವಣೆ ಬೇಕು. ಇಲ್ಲಾಂದರೆ ಹಿಂಗೆ ಕೊರಗ್ತಾ ಕುಂತ್ಕೋತಿ. ಬಾ, ನಾವು ಮೆಸ್ ಶುರು ಮಾಡಮ್ಮ. ನೀನೇ ಹೇಳ್ತಿದ್ದಲ್ಲ ಪುಟ್ಟಮ್ಮಿ, ದುಃಖ ಮರಿಬೇಕು ಅಂದರೆ ಕೆಲಸ ಮಾಡಬೇಕು ಅಂತ. ಬಾ ಬಾ, ಮೆಸ್ ಶುರು ಮಾಡಮ್ಮ. ಮೆಸ್ನಾಗ ಅವಳಿಲ್ದೇ ಇರೋ ಜಾಗ ಯಾವುದೈತಯ್ಯ? ನಾನಲ್ಲಿ ಬಂದರೆ ಒಲೆ ಮುಂದೆ ಬೇಯೋದಲ್ಲ, ಅವಳ ನೆನಪಿನಾಗೆ ಸುಟ್ಟೋಯ್ತೀನಿ. ನಾನು ಬರೋಕ್ಕಿಲ್ಲ, ನಾನು ಬರೋಕ್ಕಿಲ್ಲ. ನಿನ್ನ ಮಾತು ನ್ಯಾಯವಾದ. ನಾನು ಈ ಮನೆಗೆ ಕಾಲಿಟ್ಟಾಗ ಯಾವ ಕೋಪ ಅಸಮಾಧಾನ ಇಲ್ಲದೆ ಬಾಯಿ ತುಂಬ ಅಪ್ಪಯ್ಯ ಅಂತ ಕರೆದ ಮಗಿನ ಕಳ್ಕೊಂಬಿಟ್ಟೆ. ಈಗ ಅವಳ ಕೊರಗಲ್ಲಿ ನಿನ್ನನ್ನು ಸರಿಯಾಗಿ ಹೇಳಿದೆ. ನೀನು ಬಂದ ಮ್ಯಾಕೆ ಇದೆಲ್ಲ ಆಗಿತ್ತು. ನನ್ನ ಮದುವೆ ಮಾಡ್ಕೊಂಡು ಬರೀ ಹೆಣ್ಣು ಮಕ್ಕಳೇ ಆಗ್ಬಿಟ್ವಲ್ಲ ಅಂತ ಬಾಯಿಗೆ ಬಂದಾಗ ಬೋದೆ. ಆ ಹುಡುಗಿನ ಕದ್ರಿ ಗದ್ರಿ ಗದ್ರಿ ಕತ್ಲ ಕಂಡ್ರು ಆ ಮಗ ಭಯ ಪಡಂಗ್ ಮಾಡ್ಬಿಟ್ಟೆ. ಈಗ ಮಗಳು ಹೊಂಟೋದ್ಲು ಅಂತ ಹೊರಡ್ತಿದ್ಯಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.